ಸ್ನೇಹಿತರೆ ನಮಸ್ಕಾರ. ನಮ್ಮ ಬಿಗ್ ಬಾಸ್ ಕಾವ್ಯ ಅವ್ರ ಮನೆಗೆ ಹೋಗೋ ದಾರಿ ತೋರಿಸ್ಲತ್ತೀನಿ ರೀ. ಯೂನಿವರ್ಸಿಟಿ ಸರ್ಕಲಿಂದ ಈ ಕಡೆ ಉಳ್ಳಾಳ ರೋಡಿಗೆ ಬರ್ಬೇಕು ರೀ. ಉಳ್ಳಾಳ ರೋಡಿದು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅದ ನೋಡ್ರಿ, ಅಲ್ಲಿ ಸಿಗ್ನಲ್ ಬರ್ತದೆ ನೋಡ್ರಿ. ಆ ಸಿಗ್ನಲಿಂದ ಉಳ್ಳಾಳ ಮೇನ್ ರೋಡ್ ಇದು ಸ್ಟ್ರೈಟ್ ಹೋಗ್ಬೇಕು ಉಳ್ಳಾಳ ಮೇನ್ ರೋಡಿಗೆ ಹೋಗ್ತು ನೋಡ್ರಿ. ಉಳ್ಳಾಳ ಮೇನ್ ರೋಡಿಗೆ ಬರಬೇಕು, ಡೌನಿಗೆ ಹೀಗೆ ಸೀದಾ ಹೋಗ್ಬೇಕು. ಹಂಗೆ ತೋರಿಸ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗ್ಬೋದು. ಸೊ ಪೂರ್ತಿ ನೋಡ್ರಿ ವಿಡಿಯೋ. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಇಲ್ಲಿಂದ. ನಮ್ಮ ಗಿಲ್ಲಿ ನಟರ ಮನೆ ವೀಡಿಯೋ ಮಾಡಿ ಹಾಕಿದ್ದಲ್ರಿ, ಆ ವಿಡಿಯೋದಾಗ ಸಿಕ್ಕಾಪಟ್ಟೆ ಜನ ಹಣ ಕಾವ್ಯ ಅವ್ರ ಮನೆ ತೋರಿಸು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಸೊ ಅದಕ್ಕೆ ಹಂಗೋ ಹಿಂಗೋ ಹುಡುಕಾಡಿ ಅಡ್ರೆಸ್ ಹುಡುಕಿ ತೆಗೆದ ಇವ್ರ ಮನೆ ಅಡ್ರೆಸ್ ಸಿಕ್ಕಿತ್ತು ಫೈನಲಿ. ಮಲ್ಲತ್ತಳ್ಳಿದಾಗ ಬರ್ತದೆ ರೀ, ನಾಗರಭಾಮಿ ಮಲ್ಲತ್ತಳ್ಳಿ. ಸೊ ಹಿಂಗೆ ಉಳ್ಳಾಳ ಮೇನ್ ರೋಡಿಗೆ ಸ್ಟ್ರೈಟ್ ಹೋಗ್ಬೇಕು ರೀ. ಸ್ಟ್ರೈಟ್ ಹೋದೆವು ಅಂದ್ರೆ ಬರೀ ಹಂಗೆ ತೋರಿಸ್ತೀನಿ. ಈ ವಿಡಿಯೋಸ್ ಮಾಡೋದು ಈ ಕಡೆ ಜನರಿಗೆ, ಬೆಂಗಳೂರಲ್ಲಿರೋ ಜನ ಎಲ್ಲ ಕಾಮನ್ನು ಓಡಾಡ್ತಾರೆ, ಆ್ಯಕ್ಟರ್ಗಳ ಮನೆ ನೋಡ್ತಾರೆ ರೀ. ಬಟ್ ನಮ್ಮ ಉತ್ತರ ಕರ್ನಾಟಕದವರು ಬೆಂಗಳೂರಿಗೆ ಬರೋದು ಅಪರೂಪ ರೀ. ಯಾವಾಗಲೂ ಒಂದ್ಸರಿ ಬರ್ತಾರೆ, ಯಾವಾಗಲೂ ಒಂದ್ಸರಿ ಹೋಗ್ತಾರೆ. ಸೊ ಅವ್ರು ಬಂದಾಗ ಅವ್ರ ಫೇವ್ರೇಟ್ ಆ್ಯಕ್ಟರ್ಗಳ ಮನೆಗೆ ಹೋಗಬೇಕು, ಅವ್ರಿಗೆ ನೋಡಬೇಕು, ಅವ್ರ ಮನೆ ನೋಡಬೇಕು ಅನ್ನೋ ಆಸೆ ಇರ್ತದೆ ನಮ್ಮ ಉತ್ತರ ಕರ್ನಾಟಕದವರಿಗೆ. ಸೊ ಅವ್ರಿಗೋಸ್ಕರ ನಾನು ಡೀಟೇಲಾಗಿ ಅಡ್ರೆಸ್ ಸಮೇತ ವೀಡಿಯೋ ಮಾಡಿ ಹಾಕ್ಬೇಕಂತ ಯೂಟ್ಯೂಬಲ್ಲಿ ಅಂದ್ಕೊಂಡಿನಿ. ಸೊ ದಯವಿಟ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ವೀಡಿಯೋ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದಿರಂದ್ರೆ ನನಗೂ ಕೂಡ ಸ್ವಲ್ಪ ವೀಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡತ್ತಾರಪ್ಪ, ವೀಡಿಯೋಸ್ ಮಾಡೋಣ ಅನಿಸುತ್ತೆ. ಸ್ನೇಹಿತರೆ, ಇಲ್ಲಿ ಆದೀಶ್ವರ್ ಅಂತ ಬರ್ತದೆ ನೋಡ್ರಿ. ಇಲ್ಲಿ ನೋಡ್ರಿ ಮುಂದೆ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿ ಲೆಫ್ಟ್ ಒಂದು ರೋಡ್ ಹೋಗುತ್ತೆ, ಸ್ಟ್ರೈಟ್ ಲೆಫ್ಟಿಗೆ ಹೋಗೋಕೆ ಹೋಗ್ಬೇಡ್ರಿ, ಇಲ್ಲೇ ಸ್ಟ್ರೈಟ್ ಹೋಗ್ರಿ. ಇಲ್ಲಿ ಆದೀಶ್ವರ್ ಕಾಣುತ್ತೆ ನೋಡ್ರಿ. ಆದೀಶ್ವರಿಂದ ಸ್ಟ್ರೈಟ್ ಮುಂದಕ್ಕೆ ಬಂದ್ರೆ ಒಂದು ಡೆಡ್ ಎಂಡ್ ಬರ್ತದೆ. ಇಲ್ಲಿ ರೈಟ್ ತಿರುಗಬೇಕು. ಇಲ್ಲಿ ರೈಟ್ ತಿರುಗಿ ಆ ಕಾರ್ ಹೋಯ್ತಲ್ರಿ, ಹಂಗೆ ಲೆಫ್ಟ್ ತಿರುಗಿ ಲೆಫ್ಟಿಗೆ ಹೋಗ್ಬೇಕು. ಹಿಂಗೆ ಸ್ಟ್ರೈಟ್ ಈಗ ಡೆಡ್ ಎಂಡ್ವರೆಗೂ ಸ್ಟ್ರೈಟ್ ಹೋಗ್ಬೇಕು. ಈಗ ಸೀದಾ ಹೋಗೋದಾರೆ, ಎಲ್ಲೂ ಹೊಳ್ಳೋದಿಲ್ಲ ಅಷ್ಟೇ ರೀ. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ನೋಡ್ರಿ. ಇಲ್ಲಿ ರೈಟ್ ಹೊಳ್ಳಿ ಈ ಕಡೆ ಲೆಫ್ಟ್ ತೊಗೊಂಡ್ವಲ್ಲ, ಮತ್ತೆ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು, ಡೌನ್ಗೆ ಹೋಗ್ಬೇಕು ಹಿಂಗೆ ಸ್ಟ್ರೈಟು. ನನಗೂ ಅಡ್ರೆಸ್ ಕರೆಕ್ಟ್ ಗೊತ್ತಿಲ್ಲ, ಅದಕ್ಕೆ ಗೂಗಲ್ ಮ್ಯಾಪ್ ಹಾಕೊಂಡು ಹೊಂಟೀನಿ ರೀ. ಇಲ್ಲಿ ತೋರಿಸ್ಲತ್ತ ನೋಡ್ರಿ, ಸ್ಟ್ರೈಟ್ ಹೋಗಿ ಮತ್ತೆ ಲೆಫ್ಟು ಮತ್ತು ರೈಟ್ ಹೋಗ್ಬೇಕು. ಒಂದು ಮೇನ್ ರೋಡ್ ಬರ್ತದೆ, ತೋರಿಸ್ತೀನಿ ನನಗೆ ನಿಮಗೆ. ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಅವ್ರ ಮನೆಗೆ. ಇಲ್ಲೇ ಲೆಫ್ಟ್ ಹೋಗ್ಬೇಕು ರೀ. ಇಲ್ಲಿ ಲೆಫ್ಟ್ ಏನಿಲ್ಲ ರೀ, ಸ್ಟ್ರೈಟ್ ಒಂದೇ ರೋಡ್ ಅದ, ಈ ರೋಡ್ಗೆ ಹೋಗ್ಬೇಕು. ಸುಮಾರು ಜನ ನನಗೆ ಆ್ಯಕ್ಟರ್ಗಳ ಮನೆ ತೋರಿಸಿದಾಗ ಅಣ್ಣ ಅಡ್ರೆಸ್ ಹೇಳು ಅಂತ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೋತಿದ್ರು ರೀ. ಬಟ್ ನಾನೇನು ಅಡ್ರೆಸ್ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೇನೋ ಹಂಗೆ ಹಿಂಗೆ ಅಂದ್ಕೊಂಡಿದ್ದೆ. ಬಟ್ ಏನು ತೊಂದರೆ ಇಲ್ಲಂತ್ರಿ, ಅಡ್ರೆಸ್ ಹೇಳ್ಬೋದಂತ, ತೋರಿಸ್ಬೋದಂತ. ಸೊ ಅದಕ್ಕೆ ಅಡ್ರೆಸ್ ಸಮೇತ ವೀಡಿಯೋ ಮಾಡಾಕ್ಲತ್ತೀನಿ. ಇದು ನೋಡಿ ಸ್ನೇಹಿತರೆ, ನೀವು ಇದು ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದಿರಂದ್ರೆ ಸ್ಟ್ರೈಟ್ ಒಂದೇ ರೋಡಿಗೆ ಬಂದಿರಂದ್ರೆ ಇಲ್ಲಿ ಈ ಸರ್ಕಲಿಗೆ ರೀಚ್ ಆಗ್ತೀರಿ. ಇಲ್ಲಿ ರೈಟ್ ತೊಗೋಬೇಕು. ಇಲ್ಲಿ ಕ್ಯಾಚ್ ಕಾರ್ಸ್ 24 ಅಂತದ ನೋಡ್ರಿ, ಕಳಸ ಕಾಫಿ ರೋಸ್ಟರ್ ಅಂತದ. ಇಲ್ಲಿ ರೈಟ್ ತೊಗೋಬೇಕು. ಇಲ್ಲಿ ರೈಟ್ ತೊಗೊಂಡು ಸ್ಟ್ರೈಟ್ ಹೋಗ್ಬೇಕು. ಮತ್ತು ಇವಾಗ ಇಲ್ಲಿಂದ ಎಷ್ಟಪ್ಪ ಸ್ಟ್ರೈಟ್ ಅಂದರೆ ಇಲ್ಲಿಂದ 1.2 ಕಿಲೋಮೀಟ್ರ್ ಸ್ಟ್ರೈಟ್ ಒಂದೇ ರೋಡ್ ಅದ ರೀ. 1.2 ಅಲ್ರಿ, ಸ್ಟ್ರೈಟ್ ಒಂದೇ ರೋಡ್ ಅದ ನೋಡ್ರಿ. ನೀವು ವೀಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿದಿರಂದ್ರೆ ನಿಮಗೆ ಕರೆಕ್ಟ್ ಅರ್ಥ ಆಗ್ಬೇಕು. ಆ ಥರ ತೋರಿಸ್ತೀನಿ ನಾನು. ವೀಡಿಯೋ ಸ್ಕಿಪ್ ಮಾಡಿ ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲೇ ಓಡಾಡೋರಿಗೆ ಏನು ಕನ್ಫ್ಯೂಸ್ ಆಗೋಲ್ಲ, ಅವ್ರು ಸ್ಕಿಪ್ ಮಾಡಿ ನೋಡಿದ್ರು ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಎಲ್ಲಿಂದನಾದರೂ ವೀಡಿಯೋ ನೋಡ್ಲತ್ತಿದ್ರಿ, ನಮ್ಮ ಉತ್ತರ ಕರ್ನಾಟಕದವ್ರು ನೋಡ್ಲತ್ತಿದ್ರಿ ಅಂತಂದರೆ ವೀಡಿಯೋ ಸ್ಕಿಪ್ ಮಾಡಿದಿರಂದ್ರೆ ನಿಮಗೆ ಅರ್ಥ ಆಗೋಲ್ಲ. ಜಯಂತ್ ಕನ್ವೆನ್ಷನ್ ಹಾಲ್ ಅಂತ ನೋಡ್ರಿ, ಇಲ್ಲೊಂದು ರೈಟಿಗೆ ಹೀಗೆ ಸ್ಟ್ರೈಟ್ ಹೋಗ್ಬೇಕು. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಒಂದೇ ರೋಡ್ ಅದ ರೀ. ಯಾರಿಗೆಲ್ಲ ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರು ಅಂದ್ರೆ ಇಷ್ಟ ಅಂತ ಕಾಮೆಂಟ್ ಹಾಕ್ರಿ. ಭಾಳಷ್ಟು ಜನಕ್ಕೆ ಅವರಿಬ್ಬರದ್ದು ಪೇರ್ ಭಾಳ ಇಷ್ಟ ಆಗ್ಯದ ರೀ. ಅವರಿಬ್ಬರು ಫ್ರೆಂಡ್ಶಿಪ್, ಅವರಿಬ್ಬರು ಬಾಂಡಿಂಗ್ ಭಾಳ ಇಷ್ಟ ಆಗ್ಯದ ಭಾಳಷ್ಟು ಜನಕ್ಕೆ. ಮದುವೆ ಆಗ್ತಾರೇನೋ ಅನ್ನೋ ಥರ ಮಾತು ಕೂಡ ಓಡಾಡ್ಲತ್ತದೆ. ಬಟ್ ಆಗ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ರಿ. ಪಾಪ ಅವ್ರದ್ದು ಪರ್ಸ್ನಲ್ ಲೈಫ್ ಇರ್ತದೆ ರೀ. ನಾವು ಆ ಥರ ಮದುವೆ ಆಗಬೇಕು ಹಾಗೆ ಹೀಗೆ ಅಂತ ನಾವು ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ಅವ್ರವ್ರ ಪರ್ಸ್ನಲ್ ಲೈಫ್ ಇರ್ತದೆ. ಅವ್ರವ್ರಿಗೆ ಇಷ್ಟ ಇದ್ದವ್ರಿಗೆ ಮದುವೆ ಆಗ್ತಾರೆ. ಇವಾಗ ನಾವೇನೋ ಬಿಗ್ ಬಾಸ್ದಾಗ ಬರೀ 3 ತಿಂಗಳು ನೋಡಿಬಿಟ್ಟು
ಅವರಿಬ್ಬರದು ಪೇರ್ ಇಷ್ಟಪಟ್ಟು ಅವರಿಬ್ಬರು ಮದುವೆ ಆಗ್ಬೇಕು ಅನ್ನೋದೆಲ್ಲ ತಪ್ಪಾಗುತ್ತೆ ರೀ. ಅವ್ರ ಮನೇಲೂ ಫ್ಯಾಮ್ಲೀಸ್ ಇರ್ತಾವೆ, ಫ್ಯಾಮ್ಲಿಗೆ ಹೇಳ್ದಂಗೆ ಕೇಳೋದಿರ್ತದೆ, ಸುಮಾರು ಪರ್ಸ್ನಲ್ ಲೈಫ್ ಇರ್ತದೆ ರೀ ಅವ್ರದ್ದು. ಸೊ ನಾವೇ ಹಂಗೋ ಹಿಂಗೋ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ನೋಡಿ ಸ್ನೇಹಿತರೆ, ಅಲ್ಲಿಂದ ಸ್ಟ್ರೈಟ್ ಬಂದ್ರಲ್ಲ, ಹಿಂಗೆ ಸ್ಟ್ರೈಟ್ ಒಂದೇ ರೋಡ್ ಅದ ರೀ, ಎಲ್ಲೂ ಹೊಳ್ಳೋದಿಲ್ಲ ಏನಿಲ್ಲ. ಸೀದಾ ಬಂದಿರಂದ್ರೆ ಮುಂದೆ ಒಂದು ರೈಟ್ ಬರ್ತದೆ, ಸರಿ ತೋರಿಸ್ತೀನಿ. ಇನ್ನು ಇಲ್ಲಿಂದ 400 ಮೀಟ್ರ್ ಅದ ರೀ, 400 ಮೀಟ್ರ್ ಸ್ಟ್ರೈಟ್ ಹಂಗೆ ರೀ. ಇಲ್ಲೇ ಸ್ಟ್ರೈಟ್ 400 ಮೀಟ್ರ್ ಹಂಗೆ ಹೋಗ್ಬೇಕ್ರಿ. ಇಲ್ಲಿ ಲೆಫ್ಟಿಗೆ ಯಾವುದೋ ಒಂದು ಕಾಲೇಜ್ ಅದ, ಅದು ಲ್ಯಾಂಡ್ ಮಾರ್ಕ್ ಹೇಳ್ತೀನಿ ನಿಮಗೆ ಗೊತ್ತಾಗಲಿ ಅಂತ. ಯಾವುದಿದು ಕಾಲೇಜು? ಪಾರ್ವತಮ್ಮ ರಾಮಯ್ಯ ಮಂಗಳ ಭವನ ಕನ್ವೆನ್ಷನ್ ಹಾಲ್ ಅದ ರೀ, ಫಂಕ್ಷನ್ ಹಾಲ್ ಅದ. ಪಾರ್ವತಮ್ಮ ರಾಮಯ್ಯ ಮಂಗಳ ಭವನ ಅಂತ ರೀ, ಲೆಫ್ಟಿಗೆ ಬರ್ತದೆ. ಅಲ್ಲಿಂದ ಹಂಗೆ ಸ್ಟ್ರೈಟ್ ಹೋಗ್ಬೇಕು. ಇನ್ನು ಚೂರು ಮುಂದೆ ಹೋಗಿ ರೈಟಿಗೆ ಹೊಳ್ಳೋದದ ರೀ, ಎಲ್ಲಂತ ಹೇಳ್ತೀನಿ ತಡೀರಿ. ಇನ್ನು ಮುಂದೆ ಸ್ನೇಹಿತರೆ ಹಿಂಗೆ ಬರಬೇಕಾದ್ರೆ ಇಲ್ಲೊಂದು ಶಿವಲತಾ ಮೆಡಿಕಲ್ಸ್ ಅಂತ ಸಿಗ್ತದೆ ನೋಡ್ರಿ ರೈಟ್ ಸೈಡಿಗೆ. ಸೊ ಇಲ್ಲಿ ರೈಟ್ ಸೈಡಿಗೆ ಅಂಬಿ ಕಾಂಡಿಮೆಂಟ್ಸ್ ಅಂತದ ರೀ, ಲೆಫ್ಟಿಗೆ ಈ ಕಡೆ ರೈಟಿಗೆ ಶಿವಲತಾ ಮೆಡಿಕಲ್ಸ್ ಅಂತದ ರೀ. ಈ ರೋಡಿಗೆ ಹೊಳ್ಬೇಕು ನೋಡ್ರಿ, ಹಿಂಗೆ ಸ್ಟ್ರೈಟ್ ಇಲ್ಲಿ ಹೊಳ್ಳಿದ್ರಿ ಅಂದ್ರೆ ಸೀದಾ ಒಂದೇ ರೋಡ್ ಅದ ಅವ್ರ ಮನೆ ಎದುರಿಗೆ ಹೋಗ್ತದೆ ಈ ರೋಡ್ ಸೀದಾ. ನಾನು ಮೊನ್ನೆ ರೀಸೆಂಟಾಗಿ ಗಿಲ್ಲಿ ನಟರ ಮನೆ ವೀಡಿಯೋ ಮಾಡಿ ಹಾಕಿದ್ದು ನೋಡ್ರಿ, ಲಗ್ಗೆರೆಯಲ್ಲಿರೋದು ಹಳೆ ಮನೆ ವೀಡಿಯೋ ಮಾಡಿ ಹಾಕಿದ್ದೆ. ಆ ವೀಡಿಯೋದಾಗ ಸಿಕ್ಕಾಪಟ್ಟೆ ಜನ ಅಣ್ಣ ಕಾವ್ಯ ಅವ್ರ ಮನೆ ತೋರಿಸು, ಅಣ್ಣ ಬಿಗ್ ಬಾಸ್ ಕಾವ್ಯ ಅವ್ರ ಮನೆ ತೋರಿಸು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ನಾನು ಸುಮಾರು ಟ್ರೈ ಮಾಡಿದೆ ಇವ್ರ ಮನೆ ಅಡ್ರೆಸ್ ಹುಡ್ಕಕ್ಕೆ, ಹಂಗೋ ಹಿಂಗೋ ನಿನ್ನೆ ಸಿಕ್ಕುತ್ರಿ ನನಗೆ ಅಡ್ರೆಸ್. ಸೊ ಫೈನಲಿ ಇವತ್ತು ವೀಡಿಯೋ ಮಾಡ್ಬೇಕಂತ ಬಂದು ವೀಡಿಯೋ ಮಾಡ್ಲತ್ತೀನಿ. ಇನ್ಮೇಲೆ ಇದೇ ರೀತಿ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಅವ್ರ ಮನೆಗೆ ಹೋಗೋ ಅಡ್ರೆಸ್ ಸಮೇತ ವೀಡಿಯೋ ಮಾಡಿ ಹಾಕ್ತೀನಿ ರೀ. ಸೊ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಯೂಟ್ಯೂಬ್ದಾಗ ನೋಡೋರು ದಯವಿಟ್ಟು. ಇನ್ಸ್ಟಾಗ್ರಾಮಲ್ಲಿ ನೋಡೋರು ಯೂಟ್ಯೂಬಿಗೆ ಬಂದು ಫುಲ್ ಅಡ್ರೆಸ್ ಸಮೇತ ವೀಡಿಯೋಸ್ನ ನೋಡ್ಬೋದು. ಇನ್ಮೇಲೆ ನೋಡಿರಿ ಇಲ್ಲಿ ಹಾಕ್ಯಾರ ನೋಡಿರಿ, ಫೋಟೋ ಹಾಕ್ಯಾರ ನೋಡ್ರಿ ಇಲ್ಲಿ. ಪರ್ಸ್ನಾಲಿಟಿ ಕ್ವೀನ್ ಕಾವ್ಯರವರ ಮನೆ, ಬೇರೆ ಅಪಾರ್ಟ್ಮೆಂಟಲ್ಲಿ ನಮ್ಮ ಕಾವ್ಯ ಅವ್ರು ಇರೋದು ನೋಡಿರಿ. ನಿಮ್ಮ ಕರ್ನಾಟಕದ ಮನೆ ಮಗಳು ಪರ್ಸ್ನಾಲಿಟಿ ಕ್ವೀನ್ ಕಾವ್ಯರವರಿಗೆ ಅಂತ ಒಂದು ಪೋಸ್ಟರ್ ಹಾಕ್ಯಾರ ನೋಡ್ರಿ. ಕಾವ್ಯ ಅವ್ರ ಮನೆ ಇದೆ ನೋಡ್ರಿ, ಇದೇ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ನೋಡ್ರಿ ಕಾವ್ಯ ಅವರು. SG ಗ್ರೀನ್ ಪಾಲ್ಮ್ ಅಂತ ಅಪಾರ್ಟ್ಮೆಂಟ್ ಹೆಸರು. ಓಕೆ ಸ್ನೇಹಿತರೆ, ಮತ್ತೆ ನಿಮ್ಗೆ ಯಾರ ಮನೆ ವೀಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿರಿ, ನಾನು ಅವ್ರ ಮನೆಯದು ವೀಡಿಯೋ ಮಾಡಿ ಹಾಕ್ತೀನಿ. ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಲವ್ ಯು ಆಲ್, ಟೇಕ್ ಕೇರ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.